ಹಾಂ ನಮಸ್ಕಾರ ಅಮ್ಮ. ನಮಸ್ಕಾರ ಸರ್. ನಿಮ್ಮ ಹೆಸರು? ಯಶೋಧಮ್ಮ. ಸರ್ ನಿಮ್ಮ ಹೆಸರು? ಚಲುವರಾಜ್ ಸರ್. ಓಕೆ, ಇದು ಯಾವ ಏರಿಯಾ ಇದು? ಇದು ಬನಶಂಕರಿ ತರಸ್ಟೇಜ್ ಇಟ್ಟುಮಡುಗು ಸರ್. ಇಟ್ಮಡುಗು. ಓಕೆ, ಈಗ ನಿಮ್ಮ ಕೈಯಲ್ಲಿ ಇಟ್ಕೊಂಡಿರೋ ಪದಾರ್ಥ ಒಂದು ಫ್ಲಾಕ್ಸ್ ಆಯಿಲ್ ಅಂತ ಮತ್ತು ರೆಸ್ಪೋಕೇರ್ ಅಂತ. ಹೌದು ಸರ್. ಎಷ್ಟು ದಿನದಿಂದ ತಗೋತಾ ಇದ್ದೀರಾ ಇದನ್ನ? ಈಗಾಗಲೇ 2 ತಿಂಗಳಿಂದ ಆಯ್ತು. ಎರಡನೇ ತಿಂಗಳು ಇದು. ಇದು ಎರಡನೇ ಓಕೆ, ಏನಕ್ಕೆ ಅಂತ ತಗೊಂಡಿದ್ದು ಇದನ್ನ? ನನಗೆ ಹೊಟ್ಟೆ ಉಪ್ಸ ಬರುತ್ತೆ, ನಡೆಯೋಕ್ಕಾಗಲ್ಲ, ಆಗಲ್ಲ ಅಂತ ವೀಸಿಂಗ್ ಅಂದ್ಬಿಟ್ಟು ಪ್ರಾಬ್ಲಮ್ ಇತ್ತು. ತಗೊಂಡಿದ್ರಿ. ಓಕೆ, ಈಗ ಹತ್ತತ್ರ 1.5 ತಿಂಗಳು ಆಗ್ತಾ ಇದೆ, 1 ತಿಂಗಳ ಮೇಲೆ ಆಗ್ತಾ ಇದೆ. ಸೊ ನೀವು ತಗೊಳಕ್ಕಿಂತ ಮುಂಚೆ ನಿಮ್ಗೆ ಏನು ಅನಿಸ್ತಾ ಇತ್ತು? ಈಗ ಇದನ್ನ ತಗೊಂಡಾದ್ಮೇಲೆ ಹೇಗೆ ಅನಿಸ್ತು? ಇಲ್ಲ, ಮೊದಲು ನನಗೆ ತಗೊಳಕ್ ಮುಂಚೆ ನನಗೆ ನಡೆಯೋಕೆ ಆಗ್ತಿರ್ಲಿಲ್ಲ, ಹೊಟ್ಟೆ ಉಪ್ಸ, ಓಕೆ ಉಸಿರಾಟ, ಓಕೆ. ಅಲ್ಲೆಲ್ಲಿ ನಿಂತ್ಕೊಂಡು ಹೋಗ್ಬೇಕಾಯ್ತು. ಹಾಂ ಹಾಂ. ಈಗ ತಗೊಂಡ್ಮೇಲೆ ಸ್ವಲ್ಪ ದೂರ ನಡೀತೀನಿ ಪರವಾಗಿಲ್ಲ. ಅಂದ್ರೆ ಅಪ್ಪೆಲ್ಲ ಹತ್ತಕ್ಕೆ ಹತ್ತಕ್ಕಾಗತ್ತೆ ಈಗ. ಇವಾಗ ಡೌನ್ ಅಂಗಡಿಯಿಂದನೇ ಮೇಲಕ್ಕೆ ಬರಕ್ ಆಗ್ತಿಲ್ಲ, ಹಾಂ ಉಸಿರಾಡ್ಕೊಂಡು ಬರ್ತಿದೆ. ಬಟ್ ಇವಾಗ ಒಂದು ಪಕ್ಷ ಚೆನ್ನಾಗಿ ಬರ್ತಾರೆ. ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿ ಬರ್ತಾ ಇದೆ. ಓಕೆ ಓಕೆ. ಒಳ್ಳೆ products ಇದೆ, ಚೆನ್ನಾಗಿದೆ. ಚೆನ್ನಾಗಿದೆ, ಪದಾರ್ಥ ಚೆನ್ನಾಗಿದೆ. ಚೆನ್ನಾಗಿದೆ. ಓಕೆ, ಅಂದ್ರೆ ಈ ತರ ಪದಾರ್ಥಗಳನ್ನ ನಾವು ಬೇರೆಯವ್ರಿಗೂ ಹೇಳ್ಬೋದು. ಖಂಡಿತ ಮೂರು ಹೇಳ್ಬೋದು. ಭಾಗ ಶೇರ್ ಮಾಡ್ಬೋದು, ಎಲ್ಲದೂ ಚೆನ್ನಾಗಿದೆ. ಸೇಲ್ ಮಾಡ್ಬೋದು. ಹೇಳ್ತಾ ಇದ್ದೀನಿ, ನಮಗೂ ಇಲ್ಲ ರೀ, ಹೋಗಲ್ಲ, ಓಕೆ. ಹೇಳ್ತಾನೆ ಇದ್ದೀನಿ. ಇದನ್ನ ತಗೊಂತಾ ಇದ್ದೀನಿ, ನಾನು ಪರವಾಗಿಲ್ಲ, ಉಸಿರಾಟ ಉಸಿರಾಟ ಅಂದ್ರೆ ಉಸಿರಾಡೋದಕ್ಕೆ ಇವಾಗ ಎಲ್ಲ ಸ್ವಲ್ಪ ಆರಾಮ್ ಅನ್ನಿಸ್ತಾ ಇದೆ. ಅಂದ್ರೆ ಕೋಲ್ಡ್ ಆಗಿದೆ ಮೈಗೆ, ಹಾ ಹಾ. ಅದರಿಂದ ಸ್ವಲ್ಪ ಕಾಮನ್ ಆಗಿ ಕೋಲ್ಡ್ ಟೈಮಲ್ಲೇ ಈ ಉಬ್ಸ ಜಾಸ್ತಿ ಆಗುತ್ತೆ. ಹೌದು. ಸೊ ಇವಾಗ ನಿಮ್ಗೆ ಇದನ್ನ ಬಳಸಿರೋದ್ರಿಂದ ಪರವಾಗಿಲ್ಲ. ಮೇಲ್ ಕಾಣ್ತಾ ಇದೆ. ಮೇಲೆ ಉಸಿರಾಟ ಸೊ ಅಂದ್ರೆ ಚೆನ್ನಾಗಾಗಿದೆ ಅಂತ ಅನಿಸಿದ್ದಕ್ಕೆ ನೀವು ಎರಡನೇ ಸರಿ ಎರಡನೇ ಸಲ ತಗೊಂಡು ಈ ಐಟಮ್ಗಳನ್ನ ತಗೊಂಡಿದ್ದೀರಾ. ಓಕೆ, ತಗೊಂಡಿದ್ದೀನಿ. ಒಳ್ಳೇದಾಗ್ಲಿ ಅಮ್ಮ. ನಿಮ್ಗೆ ಇನ್ನೂ ಬೇಗ ಆರೋಗ್ಯ ಸುಧಾರಣೆ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ.